ತುಂಬ ನಿರೀಕ್ಷೆಯಲ್ಲಿ ಕಾದಿದ್ವಿ. ತುಂಬ ನಿರೀಕ್ಷೆ ಅಂತಂದರೆ ಬಹುಶಃ ತವ್ರ ಮನೆಯಿಂದ ಏನಾದರೂ ಸಿಗುತ್ತೆ ಅನ್ನೋ ಕಾತ್ರದಲ್ಲಿ ಕೂಡ ಕಾದಿದ್ವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿನ ಪ್ರಕಾರವಾಗಿ ಮಾತು ಕೊಟ್ಟಿದ್ರು ಅವ್ರು ನಿಮಗೆ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದು. ಬಟ್ ಈ ರೀತಿ ಕೊಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಒಂದು ಇವರು ಏನು ಖಾಸಗಿ ಸಹಭಾಗತ್ವದಲ್ಲಿ ಅಂತಂದರೆ ಗೌರ್ಮೆಂಟ್ ಲ್ಯಾಂಡ್ ನಮ್ಮದು, ಯಾರೋ ಖಾಸಗಿ ಒಂದು ಕಾಲೇಜ್ ಕಟ್ಟೋದು ಇದೊಂಥರ ದುರಂತ ಅಂತ ಹೇಳ್ಬೋದು. ಇದು ಪುತ್ತೂರಲ್ಲಿ ತಾವೇನು ಕೊಟ್ಟಿದ್ದೀರಿ, ಬೇರೆ ಕಡೆ ನನಗೆ 2 ಕೊಟ್ಟಿದ್ದೀರಿ, ಅದೇ ಥರ ನಮಗೂ ಕೊಡ್ಬೋದಿತ್ತು. ತುಂಬ ಅವಶ್ಯಕತೆ ಇತ್ತು ನಮಗೆ ಮೆಡಿಕಲ್ ಕಾಲೇಜ್ ಅನ್ನೋದು, ತುಂಬ ಅವಶ್ಯಕತೆ ಇತ್ತು. ಕೋಲಾರ ಜಿಲ್ಲೆಯಲ್ಲಿ ಒಂದೇ ಒಂದು ಮೆಡಿಕಲ್ ಕಾಲೇಜ್ ದೇವರಾಜ ಮೆಡಿಕಲ್ ತುಂಬ ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಅದೊಂದು ದೊಡ್ಡ ಮಟ್ಟಕ್ಕೆ ದುರಂತ ಆಗಿದೆ. ಬಹುಶಃ ನಮಗೆ ಗೌರ್ಮೆಂಟ್ ಒಂದು ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇತ್ತು. ನನಗೆ ತುಂಬ ಈ ವಿಚಾರದಲ್ಲಿ ತಮ್ಮ ಬಗ್ಗೆ ಬೇಸರ ಆಯಿತು. ಏನೇ ನಮ್ಮ ಆದ್ಯತೆ ಇದ್ದರೆ ಯಾವುದೂ ನಮ್ಮಲ್ಲಿ ನದಿ ಇಲ್ಲ. ನಾವು ಕೇಳಿದ್ದು ಒಂದೇ, ನಿಮ್ಮನ್ನು ಕುಡಿಲಿಕ್ಕೆ ನೀರು ಕೊಡಿ ಅಂತ ಕೇಳಿದ್ದು. ವಿ ಆರ್ ಟ್ಯಾಕ್ಸ್ ಪೇಯರ್ಸ್. ನಾನು ಕೂಡ ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತೀನಿ, ಆಯ್ತಲ್ವಾ? ಅವತ್ತು ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ. ಬಟ್ ಯಾಕೆ ನಮ್ಮನ್ನು ಇಷ್ಟೊಂದು ತಿರಸ್ಕಾರವಾಗಿ ನೋಡ್ತಿದ್ದೀನಿ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಕೋಲಾರ ಜಿಲ್ಲೆಗೆ ತಾವೇನೂ ಕೊಟ್ಟಿಲ್ಲ, ಶೂನ್ಯ. ಎಲ್ಲೋ ಒಂದು ಕಡೆ ಮಾಲೂರಲ್ಲಿ ಒಂದು ಹಾಸ್ಪಿಟ್ಲ್ ಬಿಟ್ಟರೆ ಇದೊಂದು ಮೆಡಿಕಲ್ ಖಾಸಗಿ ಸಹಭಾಗತ್ವದಲ್ಲಿ ಎಷ್ಟು ಚೆನ್ನಾಗಿದೆ ವರ್ಡ್ ಅಂತಂದರೆ, ಖಾಸಗಿ ಸಹಭಾಗತ್ವದಲ್ಲಿ ಅಂದರೆ ಗೌರ್ಮೆಂಟ್ ಲ್ಯಾಂಡು ಬೇರೆ ಯಾರೋ ಕಟ್ಟೋದು ಅದಲ್ವಾ? ಇದೊಂಥರ ನನಗೊಂಥರ ಬಹುಶಃ ಗೊತ್ತಿಲ್ಲ ಯಾರು ಇದ್ದಾರೆ ಅಂತ, ಇದರಿಂದ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಸಂತೋಷಕರವಾಗತಕ್ಕಂಥ ಸನ್ನಿವೇಶ ಅಂತಲ್ಲ. ಇನ್ನು ಮುಳುಬಾಗಲು ಬಿಡಿಗಾಸು ಕೂಡ ಕೊಟ್ಟಿಲ್ಲ. ನಾನು ಒಂದೇ ಮಾತಾಡೋದು, 224 ಕ್ಷೇತ್ರ ಕೂಡ ನನ್ನ ಕ್ಷೇತ್ರ ಕೂಡ ಒಂದಿದೆ. ನಾನು ಕೂಡ ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿದ್ದೀನಿ. ಒಂದು ನಿರೀಕ್ಷೆಯಲ್ಲಿದ್ದೆ. ನಾನು ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಇದು ಕೇಳಿದ್ದೆ, ನಿಮ್ಮ ಕ್ರೀಡಾಂಗಣ ಕೇಳಿದ್ದೆ, ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ ನೀವು. ಅದು ನನಗೆ ಒಂಥರ ಬೇಸರ ಆಯಿತು. ಏನೋ ನನ್ನ ಮಗನ ಮದುವೆಗೋಸ್ಕರ ಏನು ಕೇಳಿಲ್ಲ. ಇವತ್ತು ನಮಗೆ ಒಂದು ನಾಚಿಕೆ ಅಂದರೆ ನಮ್ಮಲ್ಲಿ ಎಲ್ಲೂ ಕ್ರೀಡಾಂಗಣ ಇಲ್ಲ. 1 ಎಕರೆ ಬಿಟ್ಟರೆ ಎಲ್ಲೂ ಕ್ರೀಡಾಂಗಣ ಇಲ್ಲ. ಕ್ರೀಡಾಂಗಣ ಕೇಳಿದ್ವಿ, ಹೈಟೆಕ್ ಕ್ರೀಡಾಂಗಣ. ಜಾಗ ಕೂಡ ನಿಮ್ಗೆ ಕೊಟ್ಟಿದ್ವಿ, ಹನುಮನಲ್ಲಿ ಸರ್ವೆ ನಂಬರ್ ಜಾಗ ಕೂಡ ಕೊಟ್ಟಿದ್ವಿ, 24 ಎಕರೆ. ಅದು ಹುಸಿ ಆಯಿತು. ನೋಡೋಣ, ಯಾವುದೇ ಸರ್ಕಾರ ಬಂದರೂ ನಮ್ಗೆ ಇದೇ ರೀತಿ ಮೋಸ ಆಗ್ತದೆ. ನಾವು ಜನ ಎಚ್ಚೆತ್ಕೊಳ್ತಕ್ಕ ದಿನಸಗಳು ತುಂಬ ಬಂದಿದೆ, ಅದಲ್ವಾ? ಎಚ್ಚೆತ್ಕೊಬೇಕಾಗುತ್ತೆ. ಬಹುಶಃ ಇದು ಮೈಸೂರು ಮತ್ತು ನನಗೆ ಗೊತ್ತಿದ್ದ ಮಟ್ಟಿಗೆ, ನಾನು ಕೂಡ ಬೆಳಗಿನ ಸಾಯಂಕಾಲ ತನಕ ತಮ್ಮ ಬುಕ್ಕನ್ನು ಓದ್ತಾ ಇದ್ದೆ. ಮೈಸೂರಿಗೆ ಮತ್ತು ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತ ಆಯಿತು ಏನು ಈ ಒಂದು ಬಜೆಟು. ಮೈಸೂರು ದಕ್ಷಿಣ ಕನ್ನಡ, ಮೈಸೂರು ದಕ್ಷಿಣ ಕನ್ನಡ. ಇವತ್ತು ಸುಮಾರು ಒಂದು 47 ಪ್ರೋಗ್ರಾಮ್ಗಳನ್ನ ನೀವು ಮೈಸೂರು ಭಾಗ ಕೊಟ್ಟಿದ್ದೀರಿ, ಅದಲ್ವಾ? ಅದು ಖಂಡಿತವಾಗ್ಲೂ ಇರಲಿ, ನಿಮ್ಮ ತವರು ಜಿಲ್ಲೆ ಕೊಡ್ಬೋದು ಕೊಟ್ಟಿದ್ವಿ. ಬಟ್ ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡ್ತೀರ ಅಂತ ಅಂದ್ಕೊಂಡಿದ್ವಿ. ಖಂಡಿತ ಅದು ಎಲ್ಲೋ ಒಂದು ಕಡೆ ಹುಸಿ ಆಯಿತು. ಒಬ್ಬ ಶಾಸಕನಾಗಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಒಂದು ನೋವಿನ ಮಾತಾಡ್ತಾ ಇದ್ದೀನಿ. ಮುಂದಿನ ದಿವಸ ಅದು ಎಚ್ಚೆತ್ಕೊಂಡು ನನ್ನ ಮುಳುಬಾಗಲ ಬಗ್ಗೆ ಕಣ್ಣಾಯಿಸ್ತೀರ ಅಂತ ನನಗೆ ಒಂದು ಭರವಸೆ ಇದೆ. ಸರ್, ಜಿಲ್ಲೆಯಲ್ಲಿ ಏನು ಕಾಲೇಜ್ ಕೊಟ್ಟರು ಅದನ್ನೇ ದೊಡ್ಡ ಮಟ್ಟದಲ್ಲಿ ಒಂದು ಜಯಘೋಷ ಇದು ಮಾಡಿದ್ರು. ನನಗೊಂಥರ ನಾಚಿಕೆಡಾಯಿತು. ಅದು ನನಗೂ ಗೊತ್ತಾಯ್ತು, ಪಟಾಕಿ ಹಚ್ಚಿದ್ರು ಅಂತ. ಓಕೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಕೆಳಗಡೆ ಒಂದು ಹೇಳ್ತೀನಿ, ಒಳ್ಳೇದಾಯಿತು. ಬಟ್ ಅದ್ರ ಬಗ್ಗೆ ನೀವು ತಾವು ಅರ್ಥ ಮಾಡ್ಕೋಬೇಕು. ನನಗೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಮುಳುಬಾಗಲ ಆಂಜನೇಯ ಸ್ವಾಮಿ ಹೇಳ್ತಾ ಇದ್ದೀನಿ. ಬಹುಶಃ ನೀವು ಮೆಡಿಕಲ್ ಕಾಲೇಜು ಫುಲ್ ಗೌರ್ಮೆಂಟಿಂದ ಕೊಟ್ಬಿಟ್ರಾದ್ರೆ ಶುಭಾಶಯಗಳು, ಮಾನ್ಯ ಮುಖ್ಯಮಂತ್ರಿ ಶುಭಾಶಯಗಳು ನಾನು ಕೋರ್ತಾ ಇದ್ದೆ, ಕಟೌಟ್ ಹಾಕ್ಬಿಟ್ಟು. ಅದೇನೇ ಆಗಿರಲಿ, ನಾನು ಬೇರೆ ಪಕ್ಷದನಾಗಿರಲಿ, ನಾನು ಕೋರ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಅದು ನೋವಾಯ್ತು ನನಗೆ. ಏನಂದರೆ ನೀವು ಅಲ್ಲಿ ಫುಲ್ಲು ಆರ್ಟಿಕಲ್ ಓದಿಲ್ಲ, ಅಧಿವೇಶನ 3ರಲ್ಲಿ ಇಟ್ಟಿದ್ದಾರೆ ಪಾಯಿಂಟ್. ನಾನು ಓದಿದೆ, ಮತ್ತು 3ರಲ್ಲಿ ಪಾಯಿಂಟ್ ತೆಗೆದು ಓದಿದೆ. ಅದರಲ್ಲಿ 3ನೇ ಪಾಯಿಂಟ್ ಓದಿದಾಗ ಸಹಕಾರಿ ಲ್ಯಾಂಡು ನಮ್ಮದು, ಲ್ಯಾಂಡು ಗೌರ್ಮೆಂಟ್ ಲ್ಯಾಂಡು ಯಾರಿಗೋ ಖಾಸಗಿ ಒಂದು ಕೊಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ ಕಟ್ಟೋದು, ಅಂದರೆ ಕಾಲೇಜ್ ಕಟ್ಟೋದು. ವರ್ಷಕ್ಕೆ ಇಷ್ಟು ಅಂತ ಫ್ರೀ ಸೀಟ್ಸು ಅಲ್ಲಿ ಕೊಡ್ತಾರೆ. ಇದು ಬಹುಶಃ ನಾನು ಕಟ್ತಾ ಇದ್ದೆ. ನಾನೊಬ್ಬ ಉದ್ದಿಮೆಗೆ ನಾನು ಕೂಡ ಒಂದು 300 ಕೋಟಿ ಖರ್ಚು ಮಾಡ್ತೀನಿ. ನಾನು ಕಟ್ತಿದ್ದೆ ಕಾಲೇಜು. ಬಟ್ ಎಲ್ಲ ಒಂದು ಕಡೆ ಹುಸಿ ಆಯಿತು. ಮುಂದಿನ ದಿವಸ ಆದರೂ ಸರ್ಕಾರ ನಮ್ಮ ಮುಳುಬಾಗಲ ಜನತೆ ಬಗ್ಗೆ ಅಭಿವೃದ್ಧಿ ಕಡೆ ಗಮನ ಕೊಡ್ತೀನಿ ಅಂತ ಒಂದು ಭರವಸೆ ಮೇಲೆ ಬರ್ತಾಯಿದೆ.